ಕಾಂತಾರ ಅನ್ನೋದು ಕನ್ನಡ ಚಿತ್ರರಂಗದ ಬ್ರ್ಯಾಂಡ್. ಈ ಒಂದು ಬ್ರ್ಯಾಂಡ್ ನ ರೂವಾರಿ ನಮ್ಮ ರಿಷಬ್ ಶೆಟ್ಟಿ ಅವರು. ಕಾಂತಾರ ಮತ್ತು ಕಾಂತಾರ ಚಾಪ್ಟರ್ 1 ಸಿನಿಮಾ ಬಿಗ್ ಗಿಫ್ಟ್ ಸಕ್ಸಸ್ ಆಗಿದ್ದು ಗೊತ್ತೇ ಇದೆ ನಿಮ್ಗೆ. ಆ ಪ್ರಕಾರವಾಗಿ ಇದೀಗ ಕಾಂತಾರ ಚಾಪ್ಟರ್ 2 ಕಡೆ ಹೆಜ್ಜೆ ಇಟ್ಟಿದ್ದಾರೆ ರಿಷಬ್ ಶೆಟ್ಟಿ ಅಂಡ್ ಟೀಮ್. ಆಕ್ಚುಲಿ ಈ ಒಂದು ಅನೌನ್ಸ್ ಆಗಿರೋ ವಿಚಾರ ಕಾಂತಾರ ಫ್ರಾಂಚೈಸಿನ ಅಥವಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಸಿನಿಮಾದ 2ನೇ ಅಧ್ಯಾಯನ ಅನ್ನೋದು ಕನ್ಫರ್ಮ್ ಆಗಿಲ್ಲ. ಯುಗಾದಿ ಹಬ್ಬದ ಪ್ರಯುಕ್ತ ಅಧ್ಯಾಯ 2 ಇಲ್ಲಿಂದ ಶುರು ಅಂತ ಬೋರ್ಡ್ ಹಾಕಿ ಅನೌನ್ಸ್ ಮಾಡಿದ್ದಾರೆ ಡಿವೈನ್ ಸ್ಟಾರ್. ಅಷ್ಟೇ ಅಲ್ಲ, ಈ ಒಂದು ಫೋಟೋವನ್ನ ಪತ್ನಿ ಪ್ರಗತಿ ಶೆಟ್ಟಿ, ಸೂಪ್ರಮ್ ಸೋ ನಟ ಮತ್ತು ಕಾಂತಾರ ಬರಹಗಾರ ಶಾನಿಲ್ ಗೌತಮ್, ಡಿಒಪಿ ಅರವಿಂದ್ ಕಶ್ಯಪ್ ಇಷ್ಟು ಜನಕ್ಕೆ ಟ್ಯಾಗ್ ಮಾಡಿದ್ದಾರೆ. ಹಾಗಾಗಿ ಈ ಸರ್ತಿ ಹೊಂಬಾಳೆ ಫಿಲ್ಮ್ಸ್ ಬದಲು ರಿಷಬ್ ಶೆಟ್ಟಿ ಅವರೇ ಪ್ರೊಡ್ಯೂಸ್ ಮಾಡ್ತಾರ ಅನ್ನೋದು ಎಲ್ಲರಿಗೂ ಇರುವಂತಹ ಡೌಟ್. ಇನ್ನು ಕಾಂತಾರ ಚಾಪ್ಟರ್ 1 ಕ್ಲೈಮ್ಯಾಕ್ಸ್ ನಲ್ಲಿ ಕಾಂತಾರ ಸೀಕ್ವೆಲ್ಗೆ ಕನೆಕ್ಟಿವಿಟಿ ಕೊಟ್ಟಿದ್ರು. ಎಂಡ್ ಸೀನ್ ನಲ್ಲಿ ಹಳ್ಳಿಯ ಹಿರಿಯನೊಬ್ಬ ಬಾಲಕನಿಗೆ ಬೆರ್ಮೆಯ ಕಥೆಯನ್ನ ಹೇಳ್ತಿರ್ಬೇಕಾದ್ರೆ ಬಾವಿಗೆ ಬಿದ್ದ ಬೆರ್ಮೆ ಏನಾದ ಎಂಬ ಪ್ರಶ್ನೆ ಬರುತ್ತೆ. ಅದು ಇನ್ನೊಂದು ಕತೆ ಅಂತ ಹೇಳಿ ಎಂಡ್ ಮಾಡ್ತಾರೆ. ಹಾಗಾಗಿ ಈ ಒಂದು ಅನೌನ್ಸ್ಮೆಂಟ್ ಕಾಂತಾರ ಚಾಪ್ಟರ್ 2 ಕೂಡ ಆಗಿರ್ಬೋದು ಅನ್ನೋದು ನಮ್ ಲೆಕ್ಕಾಚಾರ. ಸದ್ಯಕ್ಕೆ ರಿಷಬ್ ಶೆಟ್ಟಿ ಅವರು ಜೈ ಹನುಮಾನ್ ಸಿನಿಮಾದ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದಾರೆ. ಇದರ ನಡುವೆ ಮತ್ತೊಂದು ಪ್ರಾಜೆಕ್ಟ್ ಬಗ್ಗೆ ಕೂಡ ಮಾತುಕತೆ ನಡೀತಿದೆ. ಈ 2 ಪ್ರಾಜೆಕ್ಟ್ ಕಂಪ್ಲೀಟ್ ಆದ್ಮೇಲೆ ಕಾಂತಾರ ಪ್ರಪಂಚಕ್ಕೆ ಕಾಲಿಡ್ತಾರೆ ರಿಷಬ್ ಶೆಟ್ಟಿ ಅವರು.